Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 27, verse 50. When Jesus had cried out again in a loud voice, he gave up his spirit. ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 50ನೇ ವಚನ. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಇವತ್ತು ಶುಭ ಶುಕ್ರವಾರ. ನಾವೆಲ್ಲರೂ ಈ ಶುಕ್ರವಾರವನ್ನು ಶುಭ ಶುಕ್ರವಾರ ಎಂಬುದಾಗಿ ಪರಿಗಣಿಸುತ್ತಾ ಇದ್ದೇವೆ. ಇದು ನಮ್ಮ ಜೀವಿತದಲ್ಲಿ ಶುಭವಾದದ್ದೇ. ಯಾಕೆಂದರೆ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ನಮ್ಮ ಯೇಸು ಸ್ವಾಮಿ ನಮಗಾಗಿ ಪ್ರಾಣವನ್ನು ಅರ್ಪಿಸಿ ನಮಗೆ ಪಾಪ ವಿಮೋಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ತಿರುಗಿ ಮಹಾಧ್ವನಿಯಿಂದ ಕೂಗ್ತಾ ಇದ್ದಾರೆ. ಕೂಗಿ ಇಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ಸತ್ತಾಗ ಅನೇಕ ಆಶ್ಚರ್ಯ ಕಾರ್ಯಗಳು ಇಲ್ಲಿ ನಡೆದಿವೆ ಪ್ರಿಯರೇ. ಅವುಗಳನ್ನು ನಾವು ನೋಡೋಣ. ದೇವಾಲಯದ ತೆರೆ ಮೇಲಿನಿಂದ ಕೆಳಗಿನವರೆಗೆ ಹರಿದು 2 ಭಾಗವಾಯಿತು. ಭೂಮಿ ಅದುರಿತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು. ಸತ್ತು ಹೋಗಿರ್ತಕ್ಕಂಥ ಅನೇಕರು ಎದ್ದು ಬಂದರು ಮತ್ತು ಆತನೂ ಕೂಡ 3ನೇ ದಿನದಲ್ಲಿ ಎದ್ದು ಬಂದು ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನು ನೋಡುತ್ತಾ ನಿಂತಿರ್ತಕ್ಕಂಥ ಅಲ್ಲಿರುವ ಶತಾಧಿಪತಿ, ಇವನು ನಿಜವಾಗಿ ದೇವರ ಕುಮಾರನು, ಇವನು ನಿಜವಾಗಿ ಸತ್ಪುರುಷನು ಎಂಬುದಾಗಿ ಅಲ್ಲಿ ಅವನು ಸಾಕ್ಷಿ ನುಡಿಯುತ್ತಾನೆ ಪ್ರಿಯರೇ. ದೇವಾಲಯದ ತೆರೆಯು ಹರಿದು 2 ಭಾಗವಾಯಿತು. ಇದಕ್ಕೆ ಕಾರಣ ಏನೆಂದರೆ, ನಮಗಾಗಿ ನಮ್ಮ ಪಾಪ ವಿಮೋಚನೆಗಾಗಿ ಯೇಸು ಸ್ವಾಮಿ ಆ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿರುವುದರಿಂದ ದೇವಾಲಯದ ತೆರೆಯು ಹರಿದು ಹೋಗಿ 2 ಭಾಗವಾಯಿತು ಪ್ರಿಯರೇ. ಇಂದಿನಿಂದ ಯಹೂದ್ಯರ ನೇಮಾಚಾರವೆಲ್ಲವೂ ನಿಂತು ಹೋದವು. 2ನೇದಾಗಿ ಭೂಮಿ ಕಂಪಿಸಿತು. ಇದಕ್ಕೆ ಕಾರಣ ಏನಂದರೆ, ಭೂಮಿ ನಿರ್ದೋಷಿಯಾದ ಕರ್ತನನ್ನು ಜಡಿದಿರ್ತಕ್ಕಂಥ ಅಪಾರವಾದ ಕ್ರೂಜೆಯನ್ನು ಹೊರುವುದಕ್ಕೆ ಮನಸ್ಸಿಲ್ಲದೆ ನಡಗಿರಬಹುದು. ಅಥವಾ ದುಷ್ಟ ಸೈನ್ಯಾಧಿಪತಿಯಾದ ಸೈತಾನನಿಗೂ ಮತ್ತು ಶಿಷ್ಟ ಸೈನ್ಯಾಧಿಪತಿಯಾದ ನಮ್ಮ ಕ್ರಿಸ್ತನಿಗೂ ನಡುವೆ ಆಗಿರ್ತಕ್ಕಂಥ ಯುದ್ಧವನ್ನು ತೋರಿಸಿಕೊಡುವುದಕ್ಕಾಗಿ ಭೂಮಿ ನಡಗಿರಬಹುದು. ಹಳೆ ಒಡಂಬಡಿಕೆ ಉಂಟಾದಾಗ ಪರ್ವತ ಕಂಪಿಸಿತು. ಈಗ ಇಲ್ಲಿ ಹೊಸ ಒಡಂಬಡಿಕೆ ಸ್ಥಾಪಿತವಾಗ್ತಾ ಇದೆ. ಆದುದರಿಂದ ಇಲ್ಲಿ ಭೂಮಿ ಕಂಪಿಸುತ್ತಾ ಇದೆ. ಇದನ್ನು ನಾವು ಹಗ್ಗಾಯ 2:6 ನಾವು ನೋಡ್ತೇವೆ. ಕೀರ್ತನೆ 114 1-7 ವಚನಗಳಲ್ಲಿ ನಾವು ನೋಡ್ತೇವೆ, ಫರೋಹನ ದಾಸತ್ವದಿಂದ ಇಸ್ರಾಯೇಲರು ಬಿಡುಗಡೆಯಾಗಿದ್ದಕ್ಕಾಗಿ ಅಲ್ಲಿ ಭೂಮಿಯು ಕಂಪಿಸಿತು. ಎಲ್ಲ ಮನುಷ್ಯರಿಗೆ ಪಾಪದ ದಾಸತ್ವದಿಂದ ಬಿಡುಗಡೆ ಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಸಾಯುವಂಥ ಗಳಿಗೆಯಲ್ಲಿ ಭೂಮಿಯು ಕಂಪಿಸುತ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಮತ್ತು 3ನೇದಾಗಿ ಬಂಡೆಗಳು ಸೀಳಿದವು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಲೂಕ 19:40 ನಾವು ನೋಡ್ತೇವೆ, ಯೇಸು ಸ್ವಾಮಿ ಅರಸನಂತೆ ಯೆರೂಸಲೇಮನ್ನು ಪ್ರವೇಶ ಮಾಡುವಾಗ ಶಿಷ್ಯರೆಲ್ಲರೂ ಅಲ್ಲಿ ಕೂಗುತ್ತಾ ಇದ್ದರು, ಜನರೆಲ್ಲರೂ ಅಲ್ಲಿ ಕೂಗುತ್ತಾ ಇದ್ದರು. ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಎಂಬುದಾಗಿ ಅವರು ಕೂಗುತ್ತಿರುವಾಗ ಫರಿಸಾಯರು ಬಂದು ಯೇಸು ಸ್ವಾಮಿಗೆ, ನಿನ್ನ ಶಿಷ್ಯರನ್ನು ಗದರಿಸು, ಇವರಿಗೆ ಸುಮ್ಮನಿರುವುದಕ್ಕೆ ಹೇಳು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ 40ನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂಬುದಾಗಿ. ಆದುದರಿಂದ ಇಲ್ಲಿ ಅವರು ಮಾತಾಡದೇ ಇರುವಾಗ ಕಲ್ಲುಗಳು ಒಡೆದು ಮಹಾಶಬ್ದದಿಂದ ಇಲ್ಲಿ ಕೂಗುತ್ತಾ ಇವೆ ಪ್ರಿಯರೇ. ಕ್ರಿಸ್ತನ ಮಾತನ್ನು ಕೇಳಿ ಆತನು ಅನ್ಯಾಯವಾಗಿ ತಾಳುವ ಶ್ರಮೆಯನ್ನು ಕಂಡವರು ದೇವರ ಕಡೆಗೆ ತಿರುಗದೇ ಇದ್ದ ಯಹೂದ್ಯರನ್ನು ಖಂಡಿಸುವುದಕ್ಕೆ ಈ ರೀತಿ ಬಂಡೆಗಳು ಸೀಳುತ್ತಾ ಇವೆ. ಈ ರೀತಿ ನಿನ್ನ ಹೃದಯ ಇಂದು ಬಂಡೆಯಾಗಿರುವುದಾದರೆ, ಕಲ್ಲಿನಂತೆ ಗಟ್ಟಿಯಾಗಿರುವುದಾದರೆ, ಯೇಸು ಕ್ರಿಸ್ತನ ಶ್ರಮೆಯನ್ನು ಮರಣವನ್ನು ನೋಡಿ ನಮ್ಮ ಹೃದಯ ಇಂದು ಒಡೆಯದೇ ಇರುತ್ತದೆ ಪ್ರಿಯರೇ. ನಾವು ಮೃದು ಹೃದಯವನ್ನು ಹೊಂದಿಕೊಳ್ಳೋಣ. ಕ್ರಿಸ್ತನು ತನ್ನ ಮರಣದಿಂದ ನಮಗೆ ಬರಬೇಕಾಗಿರೋ ಮರಣವನ್ನು ಜಯಿಸಿದ್ದಾನೆ. ಆತನಿಂದ ಜೀವದ ವಾಸನೆ ಹೊರಟು ಅನೇಕ ಪರಿಶುದ್ಧರ ದೇಹಗಳಿಗೆ ತಾಕಿದ್ದರಿಂದ ಅವು ಎದ್ದವು ಎಂಬುದಾಗಿ ನಾವು ಹೋಶಯ 13:14 ನಾವು ನೋಡ್ತೇವೆ. ಈ ರೀತಿಯಲ್ಲಿ ಪರಲೋಕ, ಭೂಲೋಕ, ಪಾತಾಳ ಎಲ್ಲವೂ ಯೇಸು ಕ್ರಿಸ್ತನ ಮಹಿಮೆಗೆ ಸಾಕ್ಷಿ ಕೊಡುತ್ತಾ ಇವೆ. ಅದನ್ನು ಕಂಡಿರ್ತಕ್ಕಂಥ ಆ ಶತಾಧಿಪತಿ, ಈತನು ನಿಜವಾಗಿ ಸತ್ಪುರುಷನು, ಈತನು ದೇವರ ಕುಮಾರನೆಂಬುದಾಗಿ ಅಲ್ಲಿ ಸಾಕ್ಷಿ ಹೇಳುತ್ತಾನೆ.
ನಮಗಾಗಿ ಶ್ರಮೆಯನ್ನು ಅನುಭವಿಸಿರ್ತಕ್ಕಂಥ, ತಾಳ್ಮೆಯಿಂದ ಎಲ್ಲ ಕಷ್ಟವನ್ನು, ನೋವನ್ನು ಸಹಿಸಿಕೊಂಡಿರ್ತಕ್ಕಂಥ ಯೇಸು ಸ್ವಾಮಿ, ತನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸಿರ್ತಕ್ಕಂಥ ಯೇಸು ಸ್ವಾಮಿ, ಬಡಪಾಪಿ ತನಗೆ ಬೇಡಿಕೊಂಡಾಗ ಪ್ರೀತಿಯಿಂದ ಆತನಿಗೆ ತನ್ನ ಕೃಪೆಯನ್ನು ತೋರಿಸಿರ್ತಕ್ಕಂಥ ಯೇಸು ಸ್ವಾಮಿಯ ಬಳಿ ನಮ್ಮ ಕಲ್ಲಾದ ಹೃದಯವನ್ನು ತೆಗೆದುಕೊಂಡು ಬರುವಾಗ ಆತನು ನಮಗೆ ಮೃದುವನ್ನಾಗಿ ಮಾಡುತ್ತಾನೆ. ಹಿಂದೆ ಗುರೂಜಿಯ ಬಳಿ ಬಂದು ನಮ್ಮ ಹೃದಯವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸಿರುವಂಥ ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರ ಕರ್ತನೆ. ನೀವು ಅದ್ಭುತಗಳನ್ನು ಮಾಡುವಂಥ ದೇವರು, ಅದಕ್ಕಾಗಿ ಸ್ತೋತ್ರ. ನೀವು ಸತ್ತಾಗ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳಾದವು ಕರ್ತನೆ. ಭೂಮಿಯ ಅದರಿತು, ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದು, ನಿದ್ದೆ ಹೋಗಿರ್ತಕ್ಕಂಥ ಅನೇಕರು ಎದ್ದು ಬಂದರು ಕರ್ತನೆ. ಇದನ್ನು ಇವತ್ತು ಕೇಳಿಸಿಕೊಂಡಿದ್ದೇವೆ ಸ್ವಾಮಿ. ನೀನು ನಮಗಾಗಿ ಶಿಲುಬೆಯ ಮರಣವನ್ನು ಅನುಭವಿಸಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದೂ ಕೂಡ ನೀವು ನಮಗಾಗಿ ವಿಜ್ಞಾಪನೆ ಮಾಡುತ್ತಾ ಇದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ನಮ್ಮೆಲ್ಲರನ್ನು ನೀವು ಆಶೀರ್ವಾದ ಮಾಡಿ ಕರ್ತನೆ. ನಮ್ಮಲ್ಲಿರುವ ಕಲ್ಲಾದ ಹೃದಯವನ್ನು ತೆಗೆದು ನಮಗೆ ಮೃದು ಹೃದಯವನ್ನು ಕೊಟ್ಟು ದಯಪಾಲಿಸು. ನಾವು ನಿನ್ನಂತೆ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೊಬ್ಬೊಬ್ಬರಿಗೆ ನೀವು ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.